ಮ್ಯಾಚ್ ಆಗ್ತಿತ್ತು. ಮಮ್ಮಿ ಟಾಟಾ. ಡಿಫಿಕಲ್ಟೀಸ್ ಚಾಲೆಂಜಿಂಗ್ ಏನು ಎಕ್ಸೈಟ್ಮೆಂಟ್? ಮಮ್ಮಿ ಮರದ ಶೇಪ್ ನೋಡಿ, ಅಂತ ಶೇಪ್ ಅಲ್ಲ ಇದು, ಫುಲ್ ಬೆಂಡ್ ಕೇರಳ ಥರ ಇದೆ. ಅದಕ್ಕೆ ಕೇರಿ ಹೊಡೆದಿದೆ ಅಂತ ಸೊಂಟಕ್ಕೆ. ನಾನು ಇವರಿಗೆ ದಾರಿ ಗೊತ್ತುಂಟು ಅಂತ ಇವರನ್ನು ನಂಬಿ ಬಂದಿದ್ದೇನೆ. ಇವಾಗ ನಾನು ಆ ನಾಯಿಯನ್ನು ನಂಬಿಕೊಂಡು ಹೋಗ್ಬೇಕಾ ಅಂತ ಮನೆಗೆ. ಮೊದಲಿನ ಅಂಕಲ್ಗಳ ಎಲ್ಲ ಅಡ್ಡ ಅಂತದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ನಮ್ಮ ಊರವರಿಗೆ ಒಂದು ಎಂಟರ್ಟೈನ್ಮೆಂಟ್ ಥರ. ಡ್ಯಾನ್ಸ್ ಆಗಲಿ, ನಾಟಕ, ಯಕ್ಷಗಾನ. ಇಲ್ಲಿ ಕಪ್ಪೆ ಆಟ ಎಲ್ಲ ಆಟ ಆಡ್ತಿದ್ವಿ. ಇಲ್ಲಿಂದ ಅಲ್ಲಿಗೆ ಕಪ್ಪೆ ಆಟ. ಅಮ್ಮುಂಜೆಯಲ್ಲಿ ಹುಲಿ, ಇಲ್ಲಿಂದ ವ್ಯೂ ಗದ್ದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾರ್ತಿ ಯಶು ಬ್ಲಾಗ್ಸ್. ಮುಖ್ಯ ವಿಷಯಕ್ಕೆ ಬರಲ್ಲ. ಇವಾಗ ಅಶ್ವನ ಕರ್ಕೊಂಡು ಸುಮ್ಮನೆ ಒಂದು ಜಂಟಲ್ ವಾಕಿಗೆ ಹೋಗ್ತಾ ಇದ್ದೇವೆ ತೋಟದಲ್ಲಿ. ಅವರಿಗೆ ಮನೇಲಿ ಕೂತು ಬೇಜಾರಾಗಿದೆ ಅಂತೆ. ಇವಾಗ ಸ್ವಲ್ಪ ವಾಕಿಂಗ್ಗೆ ಆಗಲ್ಲ, ಒಂದು 5 minutes ವಾಕ್ ಮಾಡಿದ್ರೆ ಸುಸ್ತಾಗುತ್ತೆ. ಅಶು ಇವಾಗ ಸ್ಟಾರ್ಟ್ ಮಾಡಿದ್ದು ವಾಕಿಂಗ್ ಮಾಡಲಿಕ್ಕೆ. ಸ್ವಲ್ಪ ಬಂದು 2-3 minutes ಆಯಿತು ವಾಕಿಂಗ್ ಮಾಡಿ. ಇವಾಗನೇ ಸುಸ್ತಾಗ್ತಿದೆ ಅಂತಿದ್ದಾರೆ, ಮನೆಗೆ ತಿರುಗಿ ಹೋಗುವ ಅಂತ. ಇದು ನಮ್ಮ ಫೇವ್ರೆಟ್ ಸ್ಪಾಟ್. ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಇಲ್ಲೇ ಬಂದು ಆಟ ಆಡ್ತೀವಿ ನಾವು. ಇದು ನೀರು ಎಷ್ಟು ಕ್ಲೀನ್ ಇದೆ ನೋಡಿ, ಫುಲ್ ಕ್ಲೀನ್ ಆಗಿದೆ. ಅದು ಇವಾಗ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇತ್ತು ಲಾಸ್ಟ್ ವೀಕಲ್ಲಿ. ಸೊ ಅದರಿಂದ ಸ್ವಲ್ಪ ಕ್ಲೀನ್ ಆಗಿದೆ ವಾಟರ್ಸ್ ಎಲ್ಲ. ನೋಡೋಕ್ಕೆ ಇದೊಂದು ಚೆನ್ನಾಗಿರುತ್ತೆ, ಫುಲ್ ಕ್ಲೀನ್ ಆದಮೇಲೆ ನೀರನ್ನ ಸಖತ್ತಾಗಿರುತ್ತೆ ಅದು ನೋಡೋಕ್ಕೆ. ಬಟ್ ಇವಾಗ 2-3 ಡೇಸಿಂದ ಮಳೆ ಫುಲ್ ಕಮ್ಮಿ ಆಗಿದೆ, ಮಳೆನೇ ಇಲ್ಲ. ಇವಾಗ ಜುಲೈ 13 ಇವತ್ತು, ಆದ್ರೂ ಮಳೆ ಇಲ್ಲ. ಸೊ ಈ ಸಲ ತುಂಬ ಕಡಿಮೆ ಮಳೆ ಬಂದ ಮೇಲೆ ಇಲ್ಲಿ ಫುಲ್ ಗ್ರೀನರಿ ಆಗಿದೆ. ಇದೊಂಥರ ಫುಲ್ಲು ಲಾಸ್ಟ್ ಟೈಮ್ ಮಾಡಿರೋ ವೀಡಿಯೋಸ್ಗಿಂತ ಅದರಿಂದನೂ ಜಾಸ್ತಿ ಗ್ರೀನರಿ ಕಾಣ್ತಾ ಇದೆ. ಇದು ಅಶ್ವನ ಫೇವ್ರೆಟ್ ಸ್ಪಾಟ್ ಈ ಕಲ್ಲು ಅಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲೆಲ್ಲ ಕ್ರಿಕೆಟ್ ಆಟ ಆಡ್ತಿದ್ರು. ಕ್ರಿಕೆಟ್, ಲಗೋರಿ, ಶಟಲ್ ಬ್ಯಾಟಲ್ ಎಲ್ಲರೂ ತುಂಬ ಮಕ್ಕಳು ಬರ್ತಿದ್ರು. ಆವಾಗ ಇಲ್ಲಿ ಕುತ್ಕೊಂಡು ನಾವು ಆಟ ನೋಡ್ತಿದ್ವಿ. ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಯಾರೂ ಇಲ್ಲ ಇವಾಗ. ಇಲ್ಲಿ ಮ್ಯಾಚ್ ಆಗ್ತಿತ್ತು. ಮಮ್ಮಿ ಇದೇ ಭಯ. ಮ್ಯಾಚ್ ಆಗ್ತಿತ್ತು, ಯಕ್ಷಗಾನ ಆಗ್ತಿತ್ತು, ಪೆಡ್ಲೈಟ್ ಮ್ಯಾಚ್ ಚೆನ್ನಾಗಿರ್ತಿತ್ತು. ಟಾಟಾ ಬಾಯ್ ಬಾಯ್. ಅವಳು ಸೌಂಡ್ ತಿಳಿ ಅಮ್ಮ ಅವಿತ್ತು ಪದೌಡುಪ್ಪುವ ಸ್ಟ್ರೈಟ್. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ನಮ್ಮ ಆಫೀಸ್ ಎದುರುಗಡೆನೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಬಟ್ ಈ ಥರ ಏರೋಪ್ಲೇನ್ ನೋಡಿದಾಗ ಇವಾಗಲೂ ಅಷ್ಟೇ ಇಲ್ಲಿಂದ ನೋಡಿದಾಗ ಮತ್ತೆ ನೋಡ್ತೀವಿ. ಸೊ ಅದು ಎಷ್ಟೇ ಏರ್ಪೋರ್ಟಿಂದ ಎದುರುಗಡೆ ಇದ್ರೂ ನಾವು ನೋಡ್ತಾ ಇದ್ರೂ ಇಲ್ಲಿ ಬಂದಾಗ ಮೇಲ್ಗಡೆ ಸೌಂಡ್ ಆದಾಗ ನಾವು ಏರೋಪ್ಲೇನ್ ನೋಡ್ತೀವಿ. ಈ ಊರಲ್ಲಿ ನಂದೊಬ್ರು ಫ್ರೆಂಡ್ ಇದ್ದಾರೆ, ಶ್ರುತಿ ಅಕ್ಕ ಅಂತ. ಸೊ ನಾವಿಬ್ರು ಇಲ್ಲೇ ಮೀಟ್ ಆಗೋದು ಜಾಸ್ತಿ. ಅದು ಹೆಂಗಂದರೆ ಒಂದು 4 ಗಂಟೆಗೆ ಬಂದು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆಯಿಂದ ಕರಿಬೇಕು, ಬನ್ನಿ 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 ಅಂತ. ಅಲ್ಲಿ ತನಕ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಇವಾಗ ಶಿ ಈಸ್ ಹ್ಯಾವಿಂಗ್ ಅ ಬೇಬಿ. ಐ ಆಮ್ ಹ್ಯಾವಿಂಗ್ ಅ ಬೇಬಿ ಹಿಯರ್. ಯು ಆರ್ ಕ್ಯಾರಿಂಗ್ ಎ ಬೇಬಿ. ಎಸ್. ಇವಾಗ ಡ್ಯೂ ಡೇಟ್ ಹತ್ತಿರ ಬರ್ತಿದೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಆ ಫೀಲಿಂಗ್ ಏನು? ಏನಿಲ್ಲ, ಬೇಗ ಆಗಲಿ ಅಂತ ಆಗ್ತಿದೆ ಅಷ್ಟೇ. ನೋ ಅದರ್ ಫೀಲಿಂಗ್ಸ್. ಎಕ್ಸೈಟೆಡ್ ಟು ಮೀಟ್ ಅವರ್ ಲಿಟಲ್ ಒನ್ ಅಷ್ಟೇ. ಬೇರೆ ಏನಿಲ್ಲ, ರ್ಯಾಂಡಮ್ ಥಾಟ್ಸ್. ಏನೆಲ್ಲ ಡ್ರೀಮ್ಸ್ ಬರ್ತಿದೆ, ಪ್ಯೂರ್ ಡ್ರೀಮ್ಸ್. ಗೊತ್ತಿಲ್ಲ, ಅದೊಂಥರ ಕ್ಯೂರಿಯಾಸಿಟಿ. ಹೆಂಗೆ ಏನು ಅಂತ ಗೊತ್ತಿರಲ್ಲ, ಐಡಿಯಾ ಇರಲ್ಲ ಅಷ್ಟೇ. How was the day-to-day life now?
ಬೋರಿಂಗ್ ಆಗ್ತದೆ ಆಫ್ಟರ್ ವರ್ಕ್ ಇತ್ತು ಇಷ್ಟರ ತನಕ. ಸೊ ಮೆಟರ್ನಿಟಿ ಲೀವಿಗೆ ಬಂದಿದ್ದೇನೆ. ಒಂದು ದಿವಸ ಇವತ್ತಿಗೆ 2ನೇ ದಿವಸ. ಇಷ್ಟು ನನ್ನ ಕೆರಿಯರ್ ಲೈಫಲ್ಲಿ ವರ್ಕ್ ಇಲ್ಲದೆ ಇರಲಿಲ್ಲ. ಅಂದರೆ ಕಾಲೇಜ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಜಾಬ್ ಜಾಯಿನ್ ಆದೆ. ಆಮೇಲೆ ಅಲ್ಲಿಂದ ಶಿಫ್ಟ್ ಆಗುವಾಗ ಅಷ್ಟೇ ಒಂದು 5 to 10 days ಅಷ್ಟೇ. ಆಮೇಲೆ ಎಗೇನ್ ಜಾಯಿನ್ ಆದೆ. ಸೊ ಹಾಗೆ ಬ್ರೇಕ್ ಅಂತ ಇರಲಿಲ್ಲ, ಇದೇ ಬ್ರೇಕ್ ಇಲ್ಲ. 2 days ಬ್ರೇಕಲ್ಲೇ ಸಾಕಾಗ್ತಿದೆ, ಹೆಂಗಿರ್ತಾರೋ ವರ್ಕ್ ಇಲ್ಲದೆ ಅಂತ ಅಷ್ಟೇ. ಇವಾಗ ಬರೀ ಬೆಳಿಗ್ಗೆಯಿಂದ ಸಂಜೆ ತನಕ ಮಲಗೋದು, ಸಂಜೆ ವಾಕಿಂಗ್ ಮಾಡೋದು. ಮಲಗೋದೆಲ್ಲ ಸುಸ್ತಾಗ್ತದೆ. 9th month ಇಸ್ ನಾಟ್ ಈಸಿ. 8th month ತನಕ ಫುಲ್ ಆ್ಯಕ್ಟಿವ್ ಆಗಿದ್ದೆ, ಫುಲ್ ಜಾಲಿ ಮಾಡಿದೆ. ಬಟ್ 9th month ಇಸ್ ನಾಟ್ ಈಸಿ, ಸ್ವಲ್ಪ ಕಷ್ಟ ಇದೆ, ನೋಡೋಣ. ಆ್ಯಂಡ್ ಏನು ಚಾಲೆಂಜಿಂಗ್ ಥರ ಆ್ಯಂಡ್ ಏನಂತ ಡಿಫಿಕಲ್ಟೀಸ್ ಚಾಲೆಂಜಿಂಗ, ಏನು ಎಕ್ಸೈಟ್ಮೆಂಟ್? ಮಮ್ಮಿ ಈ ಶುಟ್ ಅದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಓಡ್ಕೊಂಡು ನಾನು ನಮ್ಮ ನಾಯಿ ಅಲ್ಲ ಅಂತ ಭಯಪಟ್ಟೆ. ಇದು ಒಂದು ಓಡ್ಕೊಂಡು ಬಂತು ಎಕ್ಸೈಟ್ಮೆಂಟಲ್ಲಿ. ಇವ್ರಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟಿಗೆ ಅದಕ್ಕಿದೆ. ಅದಕ್ಕೆ ನಾವು ಯಾರಾದರೂ ಗದ್ದೆಗೆ ಬಂದರೆ ಖುಷಿ ಆಗೋದು, ಅದಕ್ಕೂ ಆಟ ಆಡೋಕ್ಕೆ ಸಿಗುತ್ತೆ ಅಂತ. ಅದಕ್ಕೆ ಹುಷಾರಿಲ್ಲ, ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದಾಗೆ ಅದಕ್ಕೆ ಸ್ವಲ್ಪ ಏನಂತಂದರೆ ವಿಷನ್ ಪ್ರಾಬ್ಲಮ್ ಥರ ಅದು ಫೀಲ್ ಮಾಡುತ್ತೆ. ಅದೊಂದ್ಸಲ ವಿಷನ್ ಪ್ರಾಬ್ಲಮ್ ಇದ್ದಾಗೆ ಮೆಡಿಸಿನ್ ಕೊಟ್ವಿ. ಅಂದರೆ 1 ವೀಕಿಂದ ಮೆಡಿಸಿನ್ ನಡೀತಿದೆ. ಅದು ಮೆಡಿಸಿನ್ ಏನೂ ಆಗಿದೆ ಅನಿಸುತ್ತೆ. ಸೊ ಅದು ವಿಷನ್ ಪ್ರಾಬ್ಲಮ್ ಥರ ಮಾಡುತ್ತೆ ಅದೊಂದೊಂದ್ಸಲ. ಅದಕ್ಕೆ ಸಡನ್ನಾಗಿ ಪರಿಚಯ ಸಿಗ್ತಾ ಇಲ್ಲ. ಮನೆಯವ್ರು ಯಾರು ಔಟ್ಸೈಡ್ಸ್ ಎಲ್ರಿಗೂ ಬೋಬೋ ಅಂತಿದೆ. ಅದೊಂದು ಸ್ವಲ್ಪ ಮೆಡಿಸಿನ್ದು ಎಫೆಕ್ಟ್ ಆಗಿರಬೇಕು, ಹೈ ಡೋಸೇಜ್ ಇದೆ ಅನಿಸುತ್ತೆ. ಮೇ ಬಿ. ಇದು ಪ್ಲೇಸ್ ನೋಡಿ ಹೇಗಿದೆ ಅಂತ. ಫುಲ್ಲು ಡಾರ್ಕ್ ಆಗಿದೆ ಇಲ್ಲಿ, ನಡ್ಕೊಂಡು ಹೋಗುವಂಥ ಪ್ಲೇಸು. ಮರದ ಶೇಪ್ ನೋಡಿ, ಅಂತ ಶೇಪ್ ಅಲ್ಲ ಇದು, ಫುಲ್ ಬೆಂಡ್ ಕೇರಳ ಥರ ಇದೆ. ಅದಕ್ಕೆ ಕೇರಿ ಹೊಡೆದಿದೆ ಅಂತ ಸೊಂಟಕ್ಕೆ. ಹೋಗುವ ಆ ನಾಯಿಗೆಲ್ಲ ಈ ಏರಿಯಾ ಎಲ್ಲ ಫುಲ್ ಗೊತ್ತುಂಟು. ಅದು ಊಟಕ್ಕೆಲ್ಲ ಬರ್ತದೆ. ನಾನು ಇವರಿಗೆ ದಾರಿ ಗೊತ್ತುಂಟು ಅಂತ ಇವರನ್ನು ನಂಬಿ ಬಂದಿದ್ದೇನೆ. ಇವಾಗ ನಾನು ಆ ನಾಯಿಯನ್ನು ನಂಬಿಕೊಂಡು ಹೋಗ್ಬೇಕಾ ಅಂತ ಮನೆಗೆ. ಇವರಿಗೆ ಗೊತ್ತಿಲ್ವ ಅಂತ ದಾರಿ. ಅಲ್ಲ ನಾಯಿದೆ ಅಲ್ಲ, ನಾನು ಬರದೆ ಟೈಮ್ ಆಯಿತು ತುಂಬ. ಈಗ ಅಪ್ಪ ಮಾತ್ರ ಈ ಬ್ಲಾಗ್ ನೋಡಿದ್ರೆ ನಾಯಿಗೆ ಬೈತಾರೆ. ಇಲ್ಲಿ ತುಂಬ ತೋಟ ಇತ್ತು. ತೋಟ ಅಂದರೆ ತುಂಬ ಅಡಿಕೆ ಮರ ಇತ್ತು. ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಒಂದು ಕುಯಿಲು, ಓ ರಾಮ, ಫುಲ್ಲು ಮರ ಇತ್ತು ಇಲ್ಲಿ. ಅದು ಅವು ಬೆಂಚನ್ ಪದವು ಕಾಡ್ತೀವಿ ಇತ್ತು. ಅಲ್ಲಿ ಗೋಡೆ ಕಾಣಿಸ್ತಿಲ್ಲ, ಅಲ್ಲಿ ಹೋಟೆಲ್ ಇತ್ತು. ಅಂದರೆ ಈ ಊರಲ್ಲಿ ಹೋಟೆಲ್ ಇದ್ದಲ್ಲ, ಒಂದು ಚಿಕ್ಕ ಹೋಟೆಲ್ ಥರ ಇತ್ತು, ಮನೆ ಥರ. ಅಲ್ಲಿ ತಿಂಡಿ ಎಲ್ಲ ಸಿಕ್ಕಿತ್ತು. ಅಲ್ಲಿ ನೋಡಿ, ಅಲ್ಲಿ ಗೋಡೆ ಇದೆ. ಇಲ್ಲಿ ಇದು ಗೋಡೆ ಪಂಚಾಂಗದ್ದು ಕಲ್ಲು ಕುರುಹುಗಳೆಲ್ಲ ಇದೆ. ಸೊ ಈ ಫುಲ್ ಈ ತೋಟದ ನಡುವಲ್ಲಿ, ಈ ಫುಲ್ಲು ತೋಟದ ನಡುವಲ್ಲಿ ಒಂದು ಹೋಟ್ಲು. ಅವರ ಅಡ್ಡ, ಮೊದಲಿನ ಅಂಕಲ್ಗಳ ಎಲ್ಲ ಅಡ್ಡ ಅಂತದು. ಕೂಡ ಬಚ್ಚನ ಸಾಲಿಗೆ ಫೋಟೋ ಇಷ್ಟು ಕೆರೆ ಇದೆ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ತುಂಬ ಕೆರೆ ಇದೆ. ಇಲ್ಲಿ ತೋಟದ ನಡುವಲ್ಲಿ ಎಲ್ಲ ತುಂಬ ಕೆರೆ ಇದೆ. ನೀರಿಗೆ ಸ್ವಲ್ಪ ಕಮ್ಮಿ ಇಲ್ಲ. ಇಲ್ಲೊಂದು ಕೆರೆ ಇದೆ ನೋಡಿ, ಇದು ಬಾವಿ ಥರ, ದೊಡ್ಡ ಕೆರೆ ಅಲ್ಲ, ಇದು ಚಿಕ್ಕದ.
ನೋಡಿ ವೀಳ್ಯದೆಲೆ. ಇದೇನು? ಇದು ನಮ್ಮ ಸಂಘ. ಇಲ್ಲಿ ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ಆಲ್ಮೋಸ್ಟ್ UC ತನಕ ಇಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಪ್ರತಿ ವರ್ಷ. ಇದು ಸ್ಟೇಜ್, ಇದು ನಮ್ಮ ಸಂಘ. ಇಲ್ಲಿ ನನಗೆ ಸನ್ಮಾನ ಎಲ್ಲ ಆಗಿತ್ತು 10th ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ. ಇಲ್ಲಿ ಪ್ರತಿ ವರ್ಷ ಕಟೀಲು ಅಮ್ಮಂದು ಯಕ್ಷಗಾನ ಕೂಡ ಆಗ್ತದೆ, ನಾಟಕ, ಡ್ಯಾನ್ಸ್ ಎಲ್ಲ ಆಗ್ತದೆ. ಇವರಿದ್ದು ಸಂಘ. ಇದೊಂಥರ ಕ್ಲಬ್ ಇದ್ದಂಗೆ. ಇಲ್ಲಿ ಗೇಮ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ, ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಗೆಲ್ಲ. ಇದು ನಮ್ಮ ಊರವರಿಗೆ ಒಂದು ಎಂಟರ್ಟೈನ್ಮೆಂಟ್ ಥರ. ಡ್ಯಾನ್ಸ್ ಆಗಲಿ, ನಾಟಕ, ಯಕ್ಷಗಾನ, ಆಟ ಎಲ್ಲ ಆಗುತ್ತೆ. ಇದು ನಮ್ಮದು ಅಂಗನವಾಡಿ, ಸಣ್ಣ ಅಂಗನವಾಡಿ. ಈಗೆಲ್ಲ ಕಂಪೌಂಡ್ ಇರಲಿಲ್ಲ, ಖಾಲಿ ಇತ್ತು ಅವಾಗ. ಸೊ ಇಲ್ಲಿ ಆಟ ಆಡ್ತಾ ಇದ್ವಿ, ಇಲ್ಲಿ ಬರ್ತಾ ಇದ್ವಿ. ಚೆನ್ನಾಗಿದೆ ಇದು, ಹೋಗ್ಬೋದು ಅನಿಸುತ್ತೆ ಹೊರಗಡೆ. ಬೇತೇನೋ ಇಲ್ಲಿ ಕಪ್ಪೆ ಆಟ ಎಲ್ಲ ಆಟ ಆಡ್ತಿದ್ವಿ. ಇಲ್ಲಿಂದ ಅಲ್ಲಿಗೆ ಕಪ್ಪೆ ಆಟ, ರನ್ನಿಂಗ್ ರೇಸ್ ಎಲ್ಲ ಆಟ ಆಡ್ತಿದ್ವಿ. ನನ್ನ ನೋಡಿ ಇಷ್ಟು ಇಂಪ್ರೂವ್ಡ್ ಇರಲಿಲ್ಲ. ಅಮ್ಮುಂಜೆಯಲ್ಲಿ ಹುಲಿ ಇಷ್ಟು ಇಂಪ್ರೂವ್ಡ್ ಇರಲಿಲ್ಲ, ಮಾತ್ರ ಚಿಕ್ಕದಿತ್ತು. ಇದು ಚೆನ್ನಾಗಿತ್ತು, ಇಲ್ಲಿ ಆಟ ಆಡ್ತಾ ಇದ್ವಿ. ಇಲ್ಲಿಂದ ವ್ಯೂ ಗದ್ದೆ, ಒಳ್ಳೆ ವ್ಯೂ ಇದೆ ನೋಡಿ. ಅಲ್ಲೊಂದು ಗುಡ್ಡ, ಇಲ್ಲೊಂದು ಗದ್ದೆ. ನಂದು ಅಂಗನವಾಡಿ ಮುಗಿದ್ಮೇಲೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ, 1ನೇ ಕ್ಲಾಸ್. ನನ್ನ ತಂಗಿ ಮತ್ತು ಇನ್ನೊಬ್ಳು ತಂಗಿದ್ಲು, ಅವರಿಬ್ಬರು ಇಲ್ಲಿ ಸ್ಕೂಲಲ್ಲಿ ಇರ್ತಿದ್ರು, ಅಂಗನವಾಡಿಯಲ್ಲಿ ಇರ್ತಿದ್ರು. ನಾನು ಅವಾಗ ಬಂದುಬಿಟ್ಟು ನನಗೆ ರಜೆ ಇದ್ದರೆ ಹಿಂದೆ ಏನು ಬರೆ ಹೇಳ್ತಾರೆ ಕಾಂಪೌಂಡ್, ಅಲ್ಲಿ ಕೂತ್ಕೊಂಡ್ರೆ ವಿಂಡೋಯಿಂದ ಸ್ಕೂಲೆಲ್ಲ ಕಾಣಿಸುತ್ತೆ ಒಳಗಡೆದ್ದು. ಸೊ ಅಲ್ಲಿ ಕೂತ್ಕೊಂಡು ನಾನು ಅವರಿಗೆ ಸಿಗ್ನಲ್ ಮಾಡೋದು, ಹೊರಗಡೆ ಬನ್ನಿ ಹೋಗೋಣ ಅಂತ. ಅವ್ರು ಸಿಕ್ತಿದ್ರು. ನಂಗೆ ಆಟ ಆಡಲಿಕ್ಕೆ ಯಾರು ಇರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ಆ ಕಂಪೌಂಡಲ್ಲಿ ನೆನಪುಂಡಿ ಹೊರಟು ದೂಕಿ ನಿಂತು ಸಾರಿ ನಡ್ತೀರಿ ಓಪನ್ ಎಕ್ಸಾಮ್ ಜೋಕ್ರಿಂದ ತುಂಬ ಅక్కడ ಬುಲಿಪುನ್ ಗೊತ್ತೇನಾ? ಯಾನ್ ಸಿಗ್ನಲ್ ಬುಲಿಪ್ಪೇಟಾ ಬಲೆ ಬೇಗ ಅಂದು ಅಪ್ಪ ಬುಲಿಪೇರೆ ನೆನಪುನು ಪೋಪೆ ಇಲ್ಲಾಗ ಪೋಪೆ ಅಂದ ಅಷ್ಟೇ ಸರಿ ಉಪ್ಪೇರೆ ಅಪ್ಪಾಗ ಯಾನೋರ ತಿಕ್ಕದು ಬುದ್ಧಿ ಅದು ತೂತೀನಿ ಅಲ್ಲೇ ಪುರ. ಆ್ಯಂಡ್ ಇದು ಫುಲ್ ಆಫ್ ಮೆಮೊರೀಸ್. ಇಲ್ಲಿ ನಾನು, ತಂಗಿ ಮತ್ತು ನಿಧಿ ಅಂತ ಇದ್ರು ನನ್ನದು ಚೈಲ್ಡ್ಹುಡ್ ಫ್ರೆಂಡ್. ಇಲ್ಲೇ ಆಟ ಆಡ್ತಿದ್ವಿ ಜಾಸ್ತಿ. ಇದನ್ನು ಮನೆಯೇ ಚೆನ್ನಾಗಿದೆ ನೋಡಿ. ಅಲ್ಲಿಂದ ವ್ಯೂ ನೋಡಿ, ಅಲ್ಲಿ ಪಡೆದಿದ್ವಿ. ಈ ಮನೆಯಿಂದ ವ್ಯೂ ಚೆನ್ನಾಗಿದೆ. ಇನ್ಸಲ್ಟ್ ಮಾಡ್ತೀನಿ ನಿಕ್ಲೆ, ಅದು ನಮ್ಗೆ ಇನ್ಸಲ್ಟ್ ಮಾಡಿದ್ದು ನೋಡಿ. ನಾವು ಇಲ್ಲಿಂದ ಒಂದು ರೌಂಡ್ ಆಗಿ ಹೋಗ್ಬೇಕು, ಅದು ಈ ಒಳಗಡೆ ಇಲ್ಲಿಂದ ಒಳಗಡೆಯಿಂದ ಹೋಗಿ ಆಯ್ತು. ನನಗೆ ಸುಸ್ತಾಯ್ತು, ಅಷ್ಟಿಗೆ ಸುಸ್ತಾಯ್ತಾ? ಇಲ್ಲ, ನಂಗೆ ಸುಸ್ತಾಗಿಲ್ಲ, ಸುಮ್ಮನೆ ಸುಸ್ತಾ. ಇವಾಗ ಸ್ವಲ್ಪ ಜಂಟಲ್ ವಾಕ್ ಮಾಡಿ ಬಿಫೋರ್ ಅವ್ರ ಬೇಬಿ ಅರೈವ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು. ಸೊ ಇವಾಗ ವಾಕಿಂಗ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದ್ವಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾರ್ತಿ ಯಶು ವ್ಲಾಗ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.